ಯಾರೇ ಆಗಿರಲಿ, ಮಕ್ಕಳಾಗಿರಲಿ, ವಿದ್ಯಾರ್ಥಿಗಳಾಗಿರಲಿ, ಯುವಕರಾಗಲಿ, ಯುವತಿಯರಾಗಲಿ, ವಯಸ್ಕರಾಗಲಿ, ವೃದ್ಧರಾಗಲಿ, ನಾವೆಲ್ಲರೂ ಸೋಲುತ್ತಿದ್ದೇವೆ. ಕಾರಣ ಏನು ಗೊತ್ತಾ? ನಾವು ಗೆಲ್ಲುವ ಯೋಚನೆ ಮಾಡ್ತಾ ಇಲ್ಲ. ಪ್ರತಿದಿನ ಹೇಳುತ್ತೇವೆ, ಒಂದು ಸ್ಪಷ್ಟವಾದ ಗುರಿ ಇಲ್ಲ. ಪ್ರತಿದಿನ ನಡೆಯುತ್ತೇವೆ, ಒಂದು ಸ್ಪಷ್ಟವಾದ ದಿಕ್ಕಿಲ್ಲ. ಪ್ರತಿದಿನ ಏನಾದ್ರೂ ಕೆಲಸ ಮಾಡುತ್ತೇವೆ, ಆದರೆ ಆ ಕೆಲಸದಲ್ಲಿ ನಮಗೆ ಆಸಕ್ತಿ ಇಲ್ಲ. ಹೀಗೆ ನಾವು ಎಷ್ಟು ದಿವಸ ಅಂತ ಅಸ್ಪಷ್ಟವಾಗಿ ಜೀವನವನ್ನು ಬದುಕಬೇಕು. ನಮಗೆಲ್ಲರಿಗೂ ಒಂದೊಂದು ಕನಸಿದೆ. ನಾವು ಆ ಕನಸನ್ನು ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಮ್ಮ ಕನಸನ್ನು ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಯಾರು ತಗೋಬೇಕು? ಇನ್ನು ತಡಬೇಡ. ನೆನಪಿಟ್ಕೊಳ್ಳಿ, ನಾವು ಯಾರೊಂದಿಗೂ ಸ್ಪರ್ಧೆಗೆ ಇಳಿದೇ ಇಲ್ಲ. ಅದಕ್ಕೂ ಮುಂಚೆ ನಮ್ಮೊಂದಿಗೆ ನಾವೇ ಸೋಲುತ್ತಿದ್ದೇವೆ. ಇವತ್ತು ನಾಳೆ ಎಂದು ಸ್ಪರ್ಧಿಸುವ ಮುಂಚೆನೆ ನಮ್ಮೊಂದಿಗೆ ನಾವೇ ಸೋಲುತ್ತಿದ್ದೇವೆ. ಯಾಕೆ ಅಂತ ಕೇಳಿದ್ರೆ, ನನ್ನ ಟೈಮ್ ಸರಿ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ಸತ್ಯ ಏನು ಅಂದ್ರೆ, ಟೈಮ್ ಅಲ್ಲ, ನಮ್ಮ ಮನಸ್ಸು. ನಾವು ನಮ್ಮ ಮನಸ್ಸಿಗೆ ಆರಾಮ್ ಇರೋದನ್ನ ಕಲಿಸಿದ್ದೇವೆ. ಕಷ್ಟ ಅಂದ್ರೆ ಬೇಡ, ಒತ್ತಡ ಅಂದ್ರೆ ಇಷ್ಟ ಇಲ್ಲ. ಹೀಗೆ ನಮ್ಮ ಜೀವನವನ್ನು ಕಂಫರ್ಟ್ ಎಂಬ ಹ್ಯಾಪಿ ಜೈಲ್ಗೆ ಬದಲಾಯಿಸಿ ಬಿಟ್ಟಿದ್ದೇವೆ. ಎಲ್ಲಾ ದೇಶಗಳ ವಿಜ್ಞಾನಿಗಳು ಹೇಳುವ ಸತ್ಯ ಏನಂದ್ರೆ, ಹ್ಯೂಮನ್ ಬ್ರೈನ್ ಈಸ್ ಡಿಸೈನ್ ಟು ಗ್ರೋ ಓನ್ಲಿ ಅಂಡರ್ ಸ್ಟ್ರೆಸ್ ಅಂತ. ಅಂದ್ರೆ ಮಾನವನ ಮೆದುಳು ಒತ್ತಡದಲ್ಲಿ ಮಾತ್ರ ಬೆಳವಣಿಗೆ ಆಗಲು ಸಾಧ್ಯ ಅಂತ. ಹೇಗೆ ಅಂದ್ರೆ, ನಮ್ಮ ದೇಹ ಹೇಗೆ ನಾವು ಜಿಮ್ ಮಾಡುವುದರಿಂದ ಮತ್ತು ಯೋಗಾಸನ ಮಾಡುವುದರಿಂದ ಬಲವಾಗುತ್ತದೋ, ಹಾಗೆ ನಮ್ಮ ಮನಸ್ಸು ಕೂಡ ಅದಕ್ಕೆ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಒತ್ತಡಗಳನ್ನು ಸಹಿಸುವುದರಿಂದ ಮಾತ್ರ ನಮ್ಮ ಮನಸ್ಸು ಬಲವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಈಸಿ ಇರುವ ಕೆಲಸಗಳನ್ನ ಮಾಡಬೇಡಿ. ಚಾಲೆಂಜಿಂಗ್, ಕಷ್ಟಕರ, ನೋವುಗಳನ್ನು ಕೊಡ್ತಕ್ಕಂತ ಕೆಲಸಗಳನ್ನೇ ನಿರಂತರವಾಗಿ ಮಾಡ್ತಾ ಬನ್ನಿ. ನೀವು ಕೂಡ ಸಕ್ಸಸ್ ಅನ್ನ ಪಡೆಯುತ್ತೀರಾ. ಮನುಷ್ಯನ ಇನ್ನೊಂದು ದೊಡ್ಡ ಶತ್ರು ಯಾರು ಗೊತ್ತಾ? ಭಯ. ನಾವು ಯಾವ್ದಾದ್ರೂ ಒಂದು ಹೊಸ ಪ್ಲಾನ್ ಅನ್ನು ಹಾಕಿಕೊಂಡಾಗ ನಮ್ಗೆ ಮೊಟ್ಟ ಮೊದಲಾಗಿ ಅಡ್ಡ ಬರೋದು ಭಯ. ಸೋಲುತ್ತೇನೆ ಎನ್ನುವ ಭಯ, ಫೇಲ್ ಆಗುತ್ತೇನೆ ಅನ್ನುವ ಭಯ, ಲಾಸ್ ಆದ್ರೆ, ತಪ್ಪಾದ್ರೆ ಜನ ನಗ್ತಾರೆ ಅನ್ನೋ ಭಯ, ಹಾಗೆ ಜನ ಬೈತಾರೆ ಅನ್ನೋ ಭಯ. ಹೀಗೆ ಒಂದಿಲ್ಲೊಂದು ಭಯದಿಂದ ನಾವು ಹಿಂದೆ ಸರಿ. ಆದ್ರೆ ಸೈಕಾಲಜಿ ಏನ್ ಹೇಳುತ್ತೆ ಗೊತ್ತಾ? ನಾವು ಹೆದರುತ್ತಿರುವ 90% ವಿಷಯಗಳು ಎಂದಿಗೂ ನಿಜವಾಗುವುದಿಲ್ಲ. ಮನಸ್ಸು ನಿನ್ನನ್ನು ಹೆದರಿಸೋದು ನಿನ್ನನ್ನು ಸ್ಟಾಪ್ ಮಾಡಿಸಲು ಅಲ್ಲ, ನಿನ್ನನ್ನು ಪ್ರೊಟೆಕ್ಟ್ ಮಾಡಲು. ಸೊ ನೆಕ್ಸ್ಟ್ ಟೈಮ್ ನೀನ್ ಏನಾದ್ರೂ ಹೊಸ ಪ್ಲಾನ್ ಹಾಕಿಕೊಂಡಾಗ ನಿನ್ನನ್ನು ಹೆದರಿಸಲು ಭಯ ಅಡ್ಡ ಬಂದೇ ಬರುತ್ತದೆ. ನೀನು ಆಗ ಅದಕ್ಕೆ ಹೇಳು, ನೀನು ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು, ಆದರೆ ನಾನು ಮುನ್ನುಗ್ಗುತ್ತಿದ್ದೇನೆ ಎಂದು ಹೇಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.